ನಮಸ್ತೆ, ನಮಸ್ತೆ, ನಮಸ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈ ಪ್ರಯಾಗ್‌ರಾಜಿನ ಜನಸಂಖ್ಯೆ ಎಷ್ಟಿರಬಹುದು? ಒಂದು 30,00,000, ಒಂದು 40,00,000, ಹೋಗ್ಲಿ ಒಂದು 50,00,000, ಅದು ಬೇಡ 60,00,000. ಯಸ್. ಪ್ರಯಾಗ್‌ರಾಜಿನ ಜನಸಂಖ್ಯೆ 60,00,000. ಆದ್ರೆ ಈ 60,00,000 ಜನಸಂಖ್ಯೆ ಉಳ್ಳಂತ ಪ್ರಯಾಗ್‌ರಾಜು ಕಳೆದ 45 ದಿವಸದೊಳಗ ಬರಮಾಡಿಕೊಂಡಿದ್ದು, ಗೌರವದ ಆತಿಥ್ಯ ಕೊಟ್ಟಿದ್ದು 66 ಕೋಟಿಗೂ ಹೆಚ್ಚು ಜನರಿಗೆ. 66 ಕೋಟಿಗೂ ಹೆಚ್ಚು ಭಕ್ತಾದಿಗಳನ್ನ ಬರಮಾಡ್ಕೊಂತು ಕಳೆದ 45 ದಿವಸದೊಳಗೆ. ಅಂದ್ರೆ ತನ್ನ ಜನಸಂಖ್ಯೆಯ 100ಕ್ಕೂ ಹೆಚ್ಚು ಪಟ್ಟು ಜನರನ್ನ ಪ್ರಯಾಗ್ರಾಜು ಅಲ್ಲಿನ ಜನ ಬರಮಾಡ್ಕೊಂಡ್ರು, ಆತಿಥ್ಯ ಕೊಟ್ರು, ಪ್ರೀತಿ ಕೊಟ್ರು. ಜಸ್ಟ್ ಫಾರ್ ಕಂಪ್ಯಾರಿಸನ್ ಹೇಳ್ತೀನಿ, ಕರ್ನಾಟಕದ ಅತಿ ದೊಡ್ಡ ನಗರ ಅಂತ ಕರಿತೇವೆ ಯಾವುದನ್ನ? ಬೆಂಗಳೂರು ನಗರ. ಈ ಬೆಂಗಳೂರು ನಗರದ ಏರಿಯಾ ಎಷ್ಟು? 741 ಸ್ಕ್ವೇರ್ ಕಿಲೋಮೀಟರ್. ಪ್ರಯಾಗ್ರಾಜಿನ ಏರಿಯಾ ಎಷ್ಟು? 365 ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ ಬೆಂಗಳೂರಿನ ಅರ್ಧನೂ ಇಲ್ಲ ಈ ಪ್ರಯಾಗ್ರಾಜು. ಈ ಬೆಂಗಳೂರೊಳಗೆ ಎಲ್ಲೋ ಒಂದು ಪೀಕ್ ಅವರ್ ಒಳಗೆ ನಾವೆಲ್ಲೋ ಹೊರಗಡೆ ಹೊಂಟ್ರ, ಮೆಟ್ರೋದಾಗೋ ಮತ್ತೊಂದು ಯಾವುದೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಳಗೆ ನಾವು ಹೊರಗೆ ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ, ಒಳಗೆ ಏನೋ ಒಂದು ಟೆನ್ಷನ್ನು, ತಳಮಳ. ಹತ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ರಶ್ ಒಳಗೆ, ಇಳಿಲಿಕ್ಕೆ ಆಗ್ತದೋ ಇಲ್ವೋ ಅಂತ ರಶ್ ಒಳಗೆ, ಅಥವಾ ಇಳಿಲಿಕ್ಕೆ ಆಗದ ಮುಂದಿನ ಸ್ಟಾಪ್ನಾಗ ಇಳಿತೇನೋ ಏನೋ ಅನ್ನುವಂಥ ಒಂದು ಟೆನ್ಷನ್ನು, ಅಥವಾ ನಾನೇ ಎಲ್ಲೋ ಯಾವ್ದೋ ಮೇಲೆ ದುಗಿಸ್ಕೊಂಡು ಹೋಗಿ ಬೀಳ್ತೇನೋ, ಅಥವಾ ನನ್ನ ಮೇಲೆ ಯಾವ ಬಂದು ಬೀಳ್ತಾನೋ ಅನ್ನುವಂಥ ಚಿಂತೆ ಇರ್ತದೆ. ಇದು ಸಾಮಾನ್ಯ, ಅನುಭವಿಸಿರ್ತಾರೆ ಎಲ್ಲರೂ. ಬೆಂಗಳೂರು ಅಂತ ಮಹಾನಗರದೊಳಗೆ ಇದ್ದವರೆಲ್ಲ ಅನುಭವಿಸಿರ್ತಾರೆ ಇದನ್ನು. ಆದ್ರೆ ಬೆಂಗಳೂರಿನ ಅರ್ಧನೂ ಇಲ್ಲದಂತ ಪ್ರಯಾಗರಾಜ್ ಒಳಗ ಕಳೆದ 45 ದಿವಸದೊಳಗೆ 66 ಕೋಟಿ ಜನ ಸುಸೂತ್ರವಾಗಿ ಬಂದು ಪುಣ್ಯಸ್ನಾನ ಮಾಡ್ಕೊಂಡು ಹೋಗ್ಬಿಟ್ರು. ತಮ್ಮ ಊರುಗಳಿಗೆ ತಲುಪಿದ್ರು. ಮತ್ತೆ ಕೆಲವೊಂದಿಷ್ಟು ಅವಘಡಗಳು ಆಗ್ತಾವ, ಸಹಜ. ಅಂತ ಒಂದು ದಟ್ಟವಾದಂತ ಜನಸಂದಣಿ ಆದಾಗ, ಕೋಟ್ಯಾನುಕೋಟಿ ಜನ ಬಂದಾಗ ಕೆಲವೊಂದಿಷ್ಟು ಅವಘಡಗಳು ಆಗ್ತಾವ, ಸಹಜ. ಆದ್ರೆ ಅಟ್ ನಾವು ಮುಖ್ಯವಾಗಿ ಏನ್ ಇಟ್ಕೋಬೇಕಂದ್ರೆ, ಯಾವ ರೀತಿ ಆತು ಅದ್ದೂರಿಯಾಗಿ ತೆರೆ ಕಾಣ್ತು 66 ಕೋಟಿ ಜನ. ಇಟ್ಸ್ ನಾಟ್ ಜಸ್ಟ್ ಅ ಸ್ಮಾಲ್ ನಂಬರ್ 66 ಕೋಟಿ ಅಂದ್ರೆ. ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ನಿಮ್ ಮುಂದಿಡ್ತೇನೆ ನಾನು. ಕ್ರಿಶ್ಚಿಯನ್ನರ ಪವಿತ್ರ ಕ್ಷೇತ್ರ ಜೆರೂಸಲಂ. ಇಲ್ಲಿ ಪ್ರತಿ ವರ್ಷ ಎಷ್ಟು ಜನ ಭೇಟಿ ಕೊಡ್ತಾರ? 30ರಿಂದ 40 ಲಕ್ಷ ಜನ ಹೋಗ್ತಾರೆ ಇಲ್ಲಿ. ಆದ್ರೆ ಕುಂಭಮೇಳ ಕುಂಭಮೇಳದ ಮೊದಲ ದಿವಸ ಸ್ನಾನ ಮಾಡಿದವ್ರ ಸಂಖ್ಯೆನ 1.5 ಕೋಟಿಗೂ ಹೆಚ್ಚು. ಅದೇ ರೀತಿ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾ, ಇಲ್ಲಿ ಎಷ್ಟು ಹೋಗ್ತಾರ? 20ರಿಂದ 30 ಲಕ್ಷ ಜನ. ಅಬ್ಬಬ್ಬಾ ಅಂದ್ರೂ 35 ಲಕ್ಷ ಜನ ವರ್ಷಕ್ಕೆ ಹೋಗ್ತಾರೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ, ಕುಂಭಮೇಳದ ಕುಂಭಮೇಳದೊಳಗ ಶಿವರಾತ್ರಿ ದಿವಸ ಇನ್ನೂ ಅಧಿಕೃತ ಸ್ನಾನನ ಶುರುವಾಗಿರ್ಲಿಲ್ಲ, ಆವಾಗಲೇ 50 ಲಕ್ಷ ಜನ ಪುಣ್ಯ ಸ್ನಾನ ಮುಗಿಸ್ಬಿಟ್ಟಿದ್ರು. ಅಂದ್ರೆ ಇಲ್ಲಿ ಇವೆಲ್ಲ ಕಂಪ್ಯಾರಿಸನ್ ಏನ್ ತೋರಿಸ್ತದ ನಮಗ ಅಂದ್ರ, ಹಿಂದೂ ಏಕತೆಯನ್ನ ತೋರಿಸ್ತದ. ಹಿಂದೂಗಳು ಒಡೆದು ಹಂಚಿ ಹಾಳಾಗಿ ಹೋಗಿಲ್ಲ, ಹಿಂದೂಗಳು ಇನ್ನೂ ಒಗ್ಗಟ್ಟಾಗಿದ್ದಾರ ಅನ್ನುವಂಥದ್ದನ್ನ ತೋರಿಸ್ತದ. ನಮ್ಮದೇ ದೇಶದ ಕೆಲ ರಾಜಕೀಯ ಶಕ್ತಿಗಳು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಪ್ರಯತ್ನ ಮಾಡ್ಲಿಕತ್ತಾವ ಹಿಂದೂಗಳನ್ನ ಜಾತಿ, ಮತ, ಪಂಥದೊಳಗ ಒಡೆದು ಹಂಚಿ ಹರಿವು ಬಿಡಬೇಕು ಅಂತ ಹೇಳಿ. ಜೊತೆಗೆ ವಿದೇಶಿ ಶಕ್ತಿಗಳು ಸ್ವಾತಂತ್ರ್ಯ ಪೂರ್ವದಿಂದನೂ ಹೌದು, ಈಗಲೂ ಹೌದು, ಅದೆಷ್ಟೋ ವಿದೇಶಿ ಶಕ್ತಿಗಳು ಕೂಡ ಹಿಂದೂಗಳನ್ನ ಪೊಲಿಟಿಕಲಿ ವೀಕ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ಲಿಕತ್ತಾವ. ಆನ್ ದ ಬೇಸಿಸ್ ಆಫ್ ಈ ನಮ್ಮ ದೇಶದೊಳಗೆ ಯಾವ ರೀತಿ ರಾಜಕೀಯ ಶಕ್ತಿಗಳು ಪ್ರಯತ್ನ ಮಾಡ್ತಾವಲ್ಲ, ಜಾತಿ, ಉಪಜಾತಿ, ಮತ, ಉಪಮತ, ಪಂಥ, ಉಪಪಂಥ, ಇವುಗಳ ಆಧಾರದ ಮೇಲೂ ಆ ವಿದೇಶಿ ಶಕ್ತಿಗಳು ಹಿಂದೂಗಳನ್ನ ಹೊಡಿಲಿಕ್ಕೆ ಪ್ರಯತ್ನ ಪಡ್ಲಿಕತ್ತಾರೆ. ಅದ್ರೊಳಗ ಹಿಂದೂಗಳು ಒಡೆದಾರ ಅಂತ ಅವರಿಗೆ ಅನಿಸಬಹುದು. ಆದ್ರೆ ಅವ್ರ ಕಪಾಳಕ್ಕೆ ಬಾರಿಸುವಂತ, ಅವರ ಕಣ್ಣಿಗೆ ರಾಚುವಂತ ಒಂದು ಉತ್ತರ ಸಿಗುವುದು ಯಾವಾಗಪ್ಪ ಅಂದ್ರೆ, ಹಿಂದೂ ಒಗ್ಗಟ್ಟಿನ ಉತ್ತರ ಸಿಗುವುದು ಯಾವಾಗಂದ್ರೆ, ಇಂಥ ಮಹಾಕುಂಭ ಮೇಳಗಳು ನಡೆದಾಗ. ನಮ್ಮ ಶ್ರದ್ಧೆಯ ವಿಷಯಕ್ಕೇನಾದ್ರೂ ಬಂದ್ರೆ, ನಮ್ಮ ಪರಂಪರೆಯ ವಿಷಯಕ್ಕೇನಾದ್ರೂ ಬಂದ್ರೆ, ನಮ್ಮ ಸಂಸ್ಕೃತಿಯ, ನಮ್ಮ ಧಾರ್ಮಿಕ ಆಚರಣೆಗಳ ವಿಷಯಕ್ಕೇನಾದ್ರೂ ಬಂದ್ರೆ, ಹಿಂದೂಗಳು ಯಾವತ್ತೂ ಸುಮ್ಮನಿರುವುದಿಲ್ಲ ಅನ್ನುವಂಥದ್ದನ್ನ ಸಾವಿರಾರು ಸಲ, ಸಾವಿರಾರು ಸಂದರ್ಭಗಳೊಳಗೆ ಹಿಂದೂಗಳು ಸಾಬೀತುಪಡಿಸ್ಯಾರ. ಪರಂಪರೆಯ ಮೇಲಿನ ಶ್ರದ್ಧೆ ಹಾಗೂ ಧಾರ್ಮಿಕ ನಂಬಿಕೆಗಳ ವಿಷಯ ಬಂದಾಗ ಹಿಂದೂಗಳು ಒಂದಾಗಿರ್ತಾರ ಅಂತ ಈ ಮಹಾಕುಂಭ ಮೇಳ ಮತ್ತೊಮ್ಮೆ ಸಾರಿ ಹೇಳ್ಯದ. ಅದಕ್ಕೆ ನಾನು ಮೊದ್ಲು ಅದಕ್ಕೆ ಈ ಹಿಂದೂ ಏಕತೆಯ ವಿಷಯವನ್ನ ನಾನು ತಗೊಂಡಿದ್ದು ಅದಕ್ಕೆ. ಮಹಾಕುಂಭ ಮೇಳ ಅದ್ಭುತವಾಗಿ ಇಡೀ ಜಗತ್ತಿಗೆ ಸಾರಿ ಹೇಳ್ಯದ. ಈ ದೇಶದೊಳಗಿರ್ತಕ್ಕಂಥ ಕೆಲ ರಾಜಕೀಯ ಶಕ್ತಿಗಳನ್ನು ಒಳಗೊಂಡು ಕೆಲ ವಿದೇಶಿ ಹಸ್ತಕ್ಷೇಪ ಮಾಡ್ತಾವಲ್ಲ ಹಿಂದೂ ಇಲ್ಲಿ, ಆ ಶಕ್ತಿಗಳಿಗೂ ಮಹಾಕುಂಭ ಮೇಳ ಸಾರಿ ಹೇಳಿದ್ದೇನು ಅಂದ್ರ, ಹಿಂದೂಗಳು ಒಗ್ಗಟ್ಟಾಗಿದ್ದಾರ. ಜಾತಿ, ಮತ, ಪಂಥದ ಆಧಾರದ ಮೇಲೆ ಒಡೆದಂಗಂತ ನಿಮ್ಗೆ ಅನಿಸಬಹುದು. ಆದ್ರೆ ಶ್ರದ್ಧೆಯ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ ಹಿಂದೂಗಳು ಒಂದಾಗಿದ್ದಾರ, ಒಂದಾಗಿದ್ರು ಅನ್ನುವಂಥದ್ದನ್ನ ತೋರಿಸಿದ ಮಹಾಕುಂಭ ಮೇಳ. ಮಹಾಕುಂಭ ಮೇಳ ತೋರಿಸಿದ ಅನ್ನೋದಕ್ಕಿಂತ ಹಿಂದೂಗಳು ತೋರ್ಸ್ಯಾರ.
ಆ ಪರಿಯ ಸಂಖ್ಯೆ ಒಳಗೆ ಹಿಂದೂಗಳು ಬರ್ದೇ ಹೋಗಿದ್ದಿದ್ರೆ 40 ಕೋಟಿ ಅಂತ ಅಂದಾಜಿತ್ತು. ಬಂದಿದ್ದೆ ಎಷ್ಟು? 66 ಕೋಟಿ. ಎಲ್ಲಿ 40 ಕೋಟಿ, ಎಲ್ಲಿ 66 ಕೋಟಿ? ಜನರೇಟ್ ಆಗುವಂತ ವಹಿವಾಟಿನಿಂದ ಬರಬಹುದಾದಂತ ಹಣ 2 ಲಕ್ಷ ಅಂತಿತ್ತು. ಅದು 3 ಲಕ್ಷಕ್ಕೆ ಹೋತು. ಇದೆಲ್ಲ ಏನ್ ತೋರಿಸ್ತದೆ ಅಂದ್ರೆ ಹಿಂದೂಗಳು ಇನ್ನೂ ಒಗ್ಗಟ್ಟಾಗಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತದ. ಇದನ್ನಾದ್ರೂ ನೋಡಿ ಆ ಮೂರ್ಖ ಬುದ್ಧಿಗಳು ಪಾಠ ಕಲಿಬೇಕು. ಈಗ ಸ್ವಲ್ಪ ಇದನ್ನ ಬಿಡೋಣ. ಈಗ ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಸ್ವಾತಂತ್ರ್ಯ ಸಂಗ್ರಾಮದೊಳಗ ಸ್ವಾತಂತ್ರ್ಯ ಸಂಗ್ರಾಮದೊಳಗ ಈ ಮಹಾಕುಂಭ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಯದ, ಇದು ಇಲ್ಲಿವರೆಗೂ ಅಷ್ಟಾಗಿ ಎಲ್ಲೂ ಪ್ರಚಲಿತದೊಳಗೆ ಇಲ್ದಂತ ವಿಷಯ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ. 1801 ಈಗ ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1801 ಇದು ಮೊಘಲ್ ರಾಜ, ಮೊಘಲ್ ನವಾಬ, ಅವನ ಹೆಸರು ಔದ್ ಅಂತ ಹೇಳಿ, ನವಾಬ್ ಆಫ್ ಔದ್ ಅವ. ಯಾವಾಗ ಅವನು ಈ ಪ್ರಯಾಗರಾಜನ ಮೇಲೆ ಅವನ್ ಹಿಡ್ತಾ ಇತ್ತು ಮೊದಲು. ಅವ ಏನ್ ಮಾಡ್ತಾನ, ಪ್ರಯಾಗರಾಜವನ್ನ 1801 ಬ್ರಿಟಿಷರಿಗೆ ಬಿಟ್ಕೊಡ್ತಾನ. ಬ್ರಿಟಿಷರಿಗೆ ಬಿಟ್ಟುಕೊಟ್ಟ ಮೇಲೆ ಬ್ರಿಟಿಷರು ಪ್ರಯಾಗರಾಜದ ಸಂಪೂರ್ಣ ಆಡಳಿತವನ್ನ ಅಡ್ಮಿನಿಸ್ಟ್ರೇಷನ್ ಅನ್ನ ಎಲ್ಲಾನು ಓವರ್ ಆಲ್ ಎಲ್ಲಾನು ಬ್ರಿಟಿಷರು ತಮ್ಮ ತೆಕ್ಕಿಗೆ ತಗೋತಾರ, ತಮ್ಮ ಕಂಟ್ರೋಲಿಗೆ ತಗೋತಾರ. ಈ ಸಂದರ್ಭದೊಳಗ ಬ್ರಿಟಿಷರು ಬಹಳ ಚಾಲಾಕಿಗಳು, ಬಹಳ ಅವ್ರನ್ನ ನೀವು ಏನ ಅನ್ಬೋದು, ಆದ್ರೆ ವಿಪರೀತವಾದಂತ ವ್ಯವಹಾರಸ್ಥರು ಅವರೆಲ್ಲ. ಬ್ರಿಟಿಷರು ವ್ಯವಹಾರಸ್ಥರು ಮತ್ತೆ ಬಹಳ ಚಾಲಾಕಿಗಳವರೆಲ್ಲ, ಅಷ್ಟ ಕುಬುದ್ಧಿ ದುರ್ಬುದ್ಧಿ ಉಳ್ಳವರು ಹೌದು. ಈ ಬ್ರಿಟಿಷರು ಗಮನಿಸ್ತಾರ, ಏನೋ ಒಂದು ನಡೀತದಲ್ಲ ಇಲ್ಲಿ ಪ್ರಯಾಗರಾಜ್ ಒಳಗ ಕುಂಭಮೇಳ ಅಂತ ಹೇಳಿ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬರ್ತದೆ. ಆ ಸಂಖ್ಯೆಯ ಜನ ಹರಿದು ಬರೋದು ನೋಡಿ ದಿಗಿಲಾಗ್ಬಿಡ್ತಾರ ಬ್ರಿಟಿಷರು. ಯಾವ ಮಟ್ಟಕ್ಕೆ ಹೋಗ್ತಾರ ಅಂತಂದ್ರೆ, ಏನಪ್ಪ ಇದು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬರೋದಾ ಅನ್ನುವಂಥ ರೀತಿಯೊಳಗೆ ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಶುರು ಮಾಡ್ತಾರೆ ಬ್ರಿಟಿಷ್ ಆಡಳಿತ, ಪ್ರಯಾಗರಾಜ್ನ ಬ್ರಿಟಿಷ್ ಆಡಳಿತ. ಅವಾಗ ವಿಚಾರ ಮಾಡ್ತಾರ ಅವರು, ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತನು ಪ್ರತಿಯೊಬ್ಬ ಹಿಂದುವು ಮಹಾಕುಂಭ ಮೇಳದ ಸಮಯದೊಳಗೆ ಪ್ರಯಾಗರಾಜಕ್ಕೆ ಬರೋರೆಲ್ಲರೂ ಟ್ಯಾಕ್ಸ್ ತುಂಬಬೇಕು. ಸ್ನಾನ ಮಾಡ್ಬೇಕಾ ನೀವು, ಟ್ಯಾಕ್ಸ್ ತುಂಬ್ರಿ. ಎಷ್ಟು? ₹1 ಟ್ಯಾಕ್ಸ್. ಇದು ಯಾವಾಗಿದು? 200 ವರ್ಷದ ಹಿಂದಿನ ಕಥೆ ಇದಲ್ಲ. ಆವಾಗ ₹1 ಅಂದ್ರೆ ತಿಂಗಳಿಗೆ ಆರಾಮಾಗಿ ಜೀವನ ಸಾಗಿಸಬಹುದಂತ ಹಣ ಅದು. ₹1 ಅಂದ್ರೆ ಒಬ್ಬ ಟೇಲರ್ಗೆ ಇದ್ದಂತ ಒಂದು ಆದಾಯ ಎಷ್ಟಪ್ಪ ತಿಂಗಳಿಗೆ ಅಂದ್ರೆ ₹8, ಅಂದಾಜು ₹8 ಒಬ್ಬ ಟೇಲರ್ಗೆ ಇದ್ದಂತ ಆದಾಯ. ಒಬ್ಬ ಕಸ ಗುಡ್ಸೋಂಗ ಅಥವಾ ಒಬ್ಬ ವೇಟರ್ಗೆ ಇದ್ದಂತ ಆದಾಯ ಎಷ್ಟಪ್ಪ ಅಂತಂದ್ರೆ ಅಂದಾಜು ₹4 ತಿಂಗಳಿಗೆ. ಅಂತ ಒಂದು ಇದ್ರೊಳಗ ಈ ಬ್ರಿಟಿಷರು ಭಾರತೀಯರನ್ನ ದೋಚ್ಲಿಕ್ಕೆ ಏನ್ ಮಾಡ್ತಾರ, ₹1 ಟ್ಯಾಕ್ಸ್ ಅನ್ನು ಹಾಕ್ತಾರ ಪ್ರತಿಯೊಬ್ಬ ಭಕ್ತನ ಮೇಲೆ. ಪ್ರತಿಯೊಬ್ಬ ಯಾರ್ಯಾರೆಲ್ಲ ಬರ್ತಾರಲ್ಲ ಅವ್ರೆಲ್ರ ಮೇಲೂ ನೀವು ಸ್ನಾನ ಮಾಡ್ಬೇಕಂದ್ರೆ ₹1 ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನುವಂಥ ನಿಯಮ ಹಾಕ್ತಾರ. ಅದನ್ನ ಮಹಾಕುಂಭ ಟ್ಯಾಕ್ಸ್ ಅಂತಾನೆ ಕರೀತಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವೆರಿ ಇಂಟ್ರೆಸ್ಟಿಂಗು, ಬರೇ ಜನರ ಮೇಲೆ ಅಷ್ಟೇ ಅಲ್ಲ, ಅಲ್ಲಿನ ಅಂಗಡಿಗಳು ಯಾರ್ಯಾರೆಲ್ಲ ಮಹಾಕುಂಭದೊಳಗೆ ವ್ಯಾಪಾರಕ್ಕಾಗಿ ಕೂಡ್ತಾರಲ್ಲ ಅವ್ರ ಮೇಲೇನೂ ಸಹಿತ ಏನು ಈ ಟ್ಯಾಕ್ಸ್ ಅನ್ನು ಹಾಕ್ತಾರೆ. ವ್ಯಾಪಾರ ಮಾಡೋರು, ವ್ಯವಹಾರ ಮಾಡೋರು, ಅಂಗಡಿ ತೆಗಿಯೋರು, ಇವ್ರ ಮೇಲೂ ಟ್ಯಾಕ್ಸ್ ಹಾಕ್ತಾರೆ. 1 to ಡಬಲ್ ಹಾಕ್ತಾರೆ. ಎಷ್ಟು ಈ ಜನರಿಗೆ ಎಷ್ಟು ಹಾಕ್ತಿದ್ರಲ್ಲ, ಬಂದು ಸ್ನಾನ ಮಾಡ್ಕೊಂಡು ಹೋಗೋರಿಗೆ ಅವ್ರಕ್ಕಿಂತ ಡಬಲ್ ಈ ವ್ಯಾಪಾರಸ್ಥರ ಮೇಲೆ ಹಾಕ್ತಾರೆ. ಅಂದ್ರೆ ಅವರೆಲ್ಲ ಸ್ಥಳೀಯರು, ಅವ್ರ ಮೇಲೆ ಹಾಕ್ತಾರೆ. ಆಮೇಲೆ ಏನಾಗ್ತದ, ಈ ಕುಂಭಮೇಳ ಈ ಟ್ಯಾಕ್ಸ್ ಹಾಕಿದ ಮೇಲೆ ಅಲ್ಲಿ ಸ್ಥಳೀಯರು ಇರ್ತಾರ, ಯಾರು? ಪ್ರಯಾಗ್ವಾಲಾಗಳು ಅಂತವ್ರು. ಈ ಪ್ರಯಾಗ್ವಾಲಾಗಳು ಯಾರಂತ ಹೇಳ್ಬಿಡ್ತೇನೆ. ಈ ಪ್ರಯಾಗ್ವಾಲಾಗಳು ಈ ಪ್ರಯಾಗ್ರಾಜಿನ ಸ್ಥಳೀಯ ಅರ್ಚಕರುಗಳು ಇವರೆಲ್ಲ. ಯಾರ್ಯಾರೆಲ್ಲ ಬರ್ತಾರಲ್ಲ ಕುಂಭಮೇಳಕ್ಕೆ ಬಂದಾಗ ಅವ್ರ ಕಡೆ ಅರ್ಚನೆ ಮಾಡಿಸೋದು, ಅವ್ರ ಕಡೆ ಪೂಜೆ ಮಾಡಿಸೋದು, ಬಂದ ತಮ್ಮ ದಕ್ಷಿಣೆಯನ್ನ ಸ್ವೀಕರಿಸೋದು, ಆ ದಕ್ಷಿಣೆ ಮೇಲೆ ಜೀವನ ನಡೆಸುವಂತ ಅರ್ಚಕರು ಈ ಪ್ರಯಾಗ್ವಾಲಾಗಳು. ಯಾವಾಗ ಈ ಬ್ರಿಟಿಷರು ಟ್ಯಾಕ್ಸ್ ಹಾಕಿದ್ರು, ಮೊದ್ಲ ಹಣ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಒಳಗಿದ್ದಾಗ ಜನ ಏನ್ ಮಾಡ್ತಾರ, ಟ್ಯಾಕ್ಸ್ ಕೊಟ್ಟು ಈ ಅರ್ಚನೆ ಈ ಪೂಜೆ ಗೀಜಿ ಮಾಡಿಸೋದು ಬಿಟ್ಬಿಡ್ತಾರ. ಪ್ರಯಾಗ್ವಾಲಾಗಳಿಗೆ ಬರ್ತಿದ್ದ ದಕ್ಷಿಣೆ ತಪ್ಪು ಹೋಗ್ತದ. ಅದೇ ದಕ್ಷಿಣೆ ಮೇಲೆ ಊಟ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರ ಆ ಅರ್ಚಕರು, ತಪ್ಪು ಬಿಡ್ತದೆ. ಅವರಿಗೆ ಸಿಟ್ಟು ಬರ್ತದೆ. ಅದಕ್ಕಿಂತ ಹೆಚ್ಚು ಅವ್ರಿಗೆ ಸಿಟ್ಟು ಬಂದಿದ್ದೇನಂತಂದ್ರ, ಈ ಮಹಾಕುಂಭ ಮೇಳದ ಸಮಯದೊಳಗ ಕ್ರಿಶ್ಚಿಯನ್ ಮಿಷನರಿಗಳು ಬಂದು ವಿಪರೀತ ತೀವ್ರವಾಗಿ ಒಂದು ಕನ್ವರ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಅದು ಇವರನ್ನ ಸಿಡುಕಿಸ್ತದೆ. ಯಾರನ್ನ? ಪ್ರಯಾಗ್ವಾಲಾಗಳನ್ನ. ಏನ್ ಮಾಡ್ತಾರೆ ಪ್ರಯಾಗ್ವಾಲಾಗಳು? ಒಂದೇ ಹೊಡೆತಕ್ಕ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಯಾಗ್ವಾಲಾಗಳು ಸತತವಾಗಿ ಅಲ್ಲಿನ ಬ್ರಿಟಿಷ್ ಆಡಳಿತವನ್ನ ವಿರೋಧಿಸ್ತಾ ಬರ್ತಾರೆ.
ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತದೆ ಅಂದ್ರೆ ಎಷ್ಟೋ ವರ್ಷಾನುವರ್ಷ ಅವ್ರು ಟ್ಯಾಕ್ಸ್ ಹಾಕ್ತಾರೆ, ಇವ್ರು ವಿರೋಧಿಸ್ತಾರೆ, ಅವ್ರು ಟ್ಯಾಕ್ಸ್ ಹಾಕ್ತಾರೆ, ಇವ್ರು ಅದೇ ರೀತಿ ನಡ್ಕೊಂಡು ಬರ್ತದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಾಲಘಟ್ಟದೊಳಗೆ ಈ ಪ್ರಯಾಗ್ವಾಲಾಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಕ್ರಾಂತಿಕಾರಿಗಳಿಗೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾರೆ. ರಾಣಿ ಲಕ್ಷ್ಮೀಬಾಯಿ ಅಂತ ಎಂತೆಂಥ ಅತಿ ದೊಡ್ಡ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಡ್ತಾರೆ, ಇರ್ಲಿಕ್ಕೆ ಜಾಗ ಕೊಡ್ತಾರೆ, ಅವ್ರ ಜೊತೆ ಸೇರಿ ಪ್ಲಾನ್ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿದಂಥ ಬ್ರಿಟಿಷರು ಕೆಂಡಾಮಂಡಲ ಆಗ್ತಾರೆ. ಅವಾಗ ಏನ್ ಮಾಡ್ತಾರಂದ್ರೆ ಮಹಾಕುಂಭ ಮೇಳ ನಡೀತಿದ್ದಂಥ ಸಮಯದೊಳಗ ಈ ಒಂದು ಪ್ರಯಾಗ್ವಾಲಾಗಳಿದ್ದಂಥ ಸ್ಥಳದೊಳಗ ಬಾಂಬ್ ದಾಳಿ ಮಾಡ್ತಾನೆ. ಯಾರು? ಇಲ್ಲಿನ ಆಗಿನ ಕರ್ನಲ್ ಜೇಮ್ಸ್ ಜಾರ್ಜ್ ನೀಲ್ ಅನ್ನುವಂಥವ್ನು. ಈ ಪ್ರಯಾಗ್ವಾಲಾಗಳಿದ್ದಂಥ ಜಾಗದ ಮೇಲೆ ಬಾಂಬ್ ಅನ್ನು ಹಾಕಿಸ್ತಾನೆ. ಈ ಪ್ರಯಾಗ್ವಾಲಾಗಳು ಏನು ಸುಮ್ಮನಿರ್ಲಿಲ್ಲ. ಆಮೇಲೆ ಈ ಯಾವ ಕನ್ವರ್ಷನ್ ಅನ್ನ ಮಾಡ್ಲಿಕ್ಕೆ ಯಾವ ಒಂದು ಪ್ರೆಸ್ ಅನ್ನು ಇಟ್ಕೊಂಡಿದ್ರಲ್ಲ ಇವರು, ಯಾವ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನು ಇಟ್ಕೊಂಡಿದ್ರು, ಆ ಪ್ರಿಂಟಿಂಗ್ ಪ್ರೆಸ್ ಮೇಲೆ ಈ ಪ್ರಯಾಗ್ವಾಲಾಗಳು ಕೂಡ ದಾಳಿ ಮಾಡ್ತಾರೆ. ದಾಳಿ ಮಾಡಿ ದಾಳಿ ಮಾಡೋದಷ್ಟೇ ಅಲ್ಲ, ಎಷ್ಟೋ ಚರ್ಚ್‌ಗಳ ಮೇಲೆ ಕೂಡ ದಾಳಿ ಮಾಡ್ತಾರೆ ಈ ಪ್ರಯಾಗ್ವಾಲಾಗಳು. ದಾಳಿ ಮಾಡಿ ತಮ್ಮ ಅಸ್ತಿತ್ವವನ್ನ ಏನು ಅಂತ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರಯಾಗ್ವಾಲಾಗಳು, ಈ ಅರ್ಚಕರು. ಅಂದ್ರೆ ಇಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವ ರೀತಿ ಕಿಡಿ ಹೊತ್ತಿಸ್ತು ಅಂದ್ರೆ ಈ ಮಹಾಕುಂಭ ಮೇಳ, ಈ ಮಹಾಕುಂಭ ಮೇಳಕ್ಕೆ ಬಂದಂತ ಅದೆಷ್ಟೋ ಜನ ಇದನ್ನೆಲ್ಲ ನೋಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರು. ರಾಣಿ ಲಕ್ಷ್ಮೀಬಾಯಿಗೆ ಆಶ್ರಯ ಕೊಟ್ಟಂತ ಪ್ರಯಾಗ್ವಾಲಾಗಳು ಅದೆಂತ ಒಂದು ದೊಡ್ಡ ಒಂದು ಸಹಾಯವನ್ನ ಮಾಡಿದ್ರು ಒಂದು ಇದು ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕಂತಂದ್ರೆ ಇಟ್ ಈಸ್ ಅನ್ಇಮ್ಯಾಜಿನಬಲ್. ಇವತ್ತು ರಾಣಿ ಲಕ್ಷ್ಮೀಬಾಯಿ ಅವ್ರ ಕೊಡುಗೆ ಏನು ಅನ್ನುವಂಥದ್ದು ನಮಗೆ ಗೊತ್ತು. ಅಂದ್ರೆ ಇಲ್ಲಿ ಈ ಕುಂಭಮೇಳದ ಸ್ಟ್ರಗಲ್ ಏನದಲ್ಲ, ಈ ಫ್ರೀಡಮ್ ಸ್ಟ್ರಗಲ್ ಏನದಲ್ಲ, ಅದಕ್ಕೆ ಕುಂಭಮೇಳ ಈ ರೀತಿಯಾದಂಥ ಕೊಡುಗೆ ಕೊಡ್ತು. ಇನ್ನು ಗಾಂಧೀಜಿ ಕೂಡ ಕುಂಭಮೇಳಕ್ಕೆ ಬಂದು ಹೋದ್ರು. ಗಾಂಧೀಜಿ ಯಾಕೆ ಬಂದ್ರು, ಏನ್ ಮಾಡ್ತಾರ ಅನ್ನುವಂಥ ಎಲ್ಲಾನು ನಿಗಾ ಇಟ್ಟಿತ್ತು ಆವತ್ತಿನ ಬ್ರಿಟಿಷ್ ಸರ್ಕಾರ, ಪ್ರಯಾಗ್ರಾಜ್ನ ಬ್ರಿಟಿಷ್ ಆಡಳಿತ. ಅಂದ್ರೆ ಈ ಎಲ್ಲ ರೀತಿಯೊಳಗ ಆ ಇಲ್ಲಿನ ಸಾಮಾನ್ಯ ಅರ್ಚಕರುಗಳು ಇವರೆಲ್ಲ, ಈ ಅರ್ಚಕರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ರು, ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತುಕೊಳ್ಳಿಕ್ಕೆ ಕಾರಣ ಆದ್ರು. ಎಲ್ಲಿ? ಪ್ರಯಾಗ್ರಾಜ್ ಅಂತ. ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಧನ್ಯವಾದ.